ಒಂದು ಕಪ್ ಮೊಳಕೆ ಕಟ್ಟಿರುವ ಬಟಾಣಿ, 1 ಕಪ್ ಡಿಪೋ ಅಕ್ಕಿ, 1/4 ಕಪ್ ಉದ್ದಿನಕಾಳು, 1/4 ಕಪ್ ಹೆಸರುಕಾಳು, 1/4 ಕಪ್ ಕಡಲೆಬೇಳೆ ಮತ್ತು 1 ಕಪ್ ನವಣೆ ಮತ್ತು 3/4 ಕಪ್ ಸಜ್ಜೆ. ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ತೊಳ್ಕೊಬೇಕು. ಒಂದು 2-3 ಸಾರಿ ತೊಳೆದಾದ್ಮೇಲೆ ನೆನೆ ಹಾಕಬೇಕು. ಒಂದು 8 ಅವರ್ ಆದರೂ ನೆನೆ ಹಾಕಬೇಕು. ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ಇಲ್ಲ ಅಂದರೆ 1-2 ಅವರ್ ನೆನೆ ಹಾಕಿದ್ರೂ ಸಾಕು. ಇನ್ಸ್ಟೆಂಟಾಗಿ ದೋಸೆ ಬರುತ್ತೆ, ಏನು ತೊಂದರೆ ಇಲ್ಲ. ನಾನು ನೈಟೇ ನೆನೆ ಹಾಕಿದ್ದೆ, ಬೆಳಿಗ್ಗೆ ಎದ್ದು ನುಣ್ಣಗೆ ಆಡಿಸ್ಬಿಟ್ಟು ಆಮೇಲೆ ನಾನು ದೋಸೆ ಹಾಕೋತೀನಿ. ನಿನ್ನೆ ಮಂಡ್ಯ ಹೋಗಿ ಬಂದಿದ್ವಲ್ಲ, ಆವಾಗ ಹೊಸ ಹಂಡೆ ತೊಗೊಂಡು ಬಂದಿದ್ನಲ್ವ, ಅದೆಲ್ಲ ನೀಟಾಗಿ ತೊಳೆದಿಟ್ಕೋತಾ ಇದ್ದೀನಿ. ಹೊಸದಾಗಿರೋದ್ರಿಂದ ಹುಣಸೆ ಹುಳಿ ಎಲ್ಲ ಹಾಕಿ ತೊಳೆದ್ಬಿಟ್ಟು ನೀರು ತುಂಬಿಸ್ತಾ ಇದ್ದೀನಿ, ಎಷ್ಟು ಹಿಡಿಯುತ್ತೆ ನೀರು ಅಂತ. ನನಗೆ ಅವ್ರು ಹೇಳಿದ್ರು 4 ಬಿನ್ಗೆ ಹಿಡಿಯುತ್ತೆ ಅಂತ. ನನ್ನ ಹಸ್ಬೆಂಡ್ಗೆ ಹೇಳಿದ್ರಂತೆ 3.5 ಹಿಡಿಬೋದು ಅಂತ. ಅದಕ್ಕೋಸ್ಕರ ಚೆಕ್ ಮಾಡಿದೆ, ಕರೆಕ್ಟಾಗಿ 4 ಬಿನ್ಗೆ ಹಿಡಿಸುತ್ತೆ. ನಮಗೆ ರೆಗ್ಯುಲರಾಗಿ ಇಷ್ಟು ದೊಡ್ಡ ಹಂಡೆ ಅವಶ್ಯಕತೆ ಇಲ್ಲ, ಆದರೆ ಹಬ್ಬಗಳಿಗೆ ಯೂಸ್ ಆಗುತ್ತೆ. ಹಾಗಾಗಿ ತಗೊಂಡೆ. ಇವಾಗೆಲ್ಲ ಕೆಲಸ ಮಾಡಿಬಿಟ್ಟು ರಾತ್ರಿ ನೆನೆ ಹಾಕಿದ್ದ ಹಿಟ್ಟೆಲ್ಲ ಚೆನ್ನಾಗಿ ರುಬ್ಕೊಂಡು ಅದಕ್ಕೆ ಇನ್ನೊಂದು 3 ಪದಾರ್ಥನ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಟೊಮೊಟೊ, ಅರ್ಧ ಕಪ್ಪು ಕಾಯಿ ಮತ್ತು ಅರ್ಧ ಕಟ್ಟು ಪಾಲಕ್ ಸೊಪ್ಪು. ಈ 3ನ್ನು ನುಣ್ಣಗೆ ರುಬ್ಬಿ ನಾನು ದೋಸೆ ಹಿಟ್ಟಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಪಾಲಕ್ ಸೊಪ್ಪು ಪ್ರೋಟೀನ್ ಸೋರ್ಸು, ಸೊ ಹಾಗಾಗಿ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಅಷ್ಟೇ. ನಾನು ಅಡುಗೆ ಮಾಡುವಾಗ ನನ್ನ ತಲೆಯಲ್ಲಿ ಯಾವಾಗಲೂ ಇರುತ್ತೆ, ನನ್ನ ಅಡುಗೆ ಪದಾರ್ಥಗಳಲ್ಲಿ ಎಷ್ಟು ಪ್ರೋಟೀನ್ ಸೇರ್ಸೋಕ್ಕಾಗುತ್ತೆ, ಎಷ್ಟು ವಿಟಮಿನ್ಸ್ ಸೇರ್ಸೋಕ್ಕಾಗುತ್ತೆ ನಾನು ಸೇರಿಸ್ತೀನಿ, ನನ್ನ ಹತ್ರ ಇರುವ ಪದಾರ್ಥಗಳಲ್ಲೇ. ಹಂಗಾಗಿ ನಾನು ಸೇರಿಸ್ದೆ ಅಷ್ಟೇ. ಇದಕ್ಕೆ ಸೋರೆಕಾಯಿ ಪಲ್ಯ ಮತ್ತು ಬೀಟ್ರೋಟ್ ಪಲ್ಯ ಮತ್ತು ಪೀನಟ್ ಚಟ್ನಿ ಮಾಡ್ಕೊಂಡಿದ್ದೆ. ದೋಸೆ ಚೆನ್ನಾಗಿ ಬಂತು. ಫರ್ಮೆಂಟೆಡ್ ಆಗದೇ ಇದ್ದರೂ ಕೂಡ ತುಂಬ ಚೆನ್ನಾಗಿ ಬಂತು. ಇನ್ನು ನಾವು ಆಲ್ಮೋಸ್ಟ್ ಹೊರಗಡೆ ತಿಂಡಿ ಕಟ್ ಡೌನ್ ಮಾಡಿರೋದ್ರಿಂದ, ಅಂದರೆ ಬೇಕ್ರಿ ಐಟಮ್ಸ್, ಕೇಕು, ಪಪ್ಸು ಇದೆಲ್ಲ ಕಟ್ ಡೌನ್ ಮಾಡಿರೋದ್ರಿಂದ ಏನಾದರೂ ಕ್ರೇವಿಂಗ್ಸ್ ಆದರೆ ಮನೇಲಿ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇರ್ತೀನಿ. ಮನೆಯಲ್ಲಿ ಚಪಾತಿ ಹಿಟ್ಟಿತ್ತು ಮತ್ತು ಬಾಳೆಹಣ್ಣಿತ್ತು ಮತ್ತು ಕೊಬ್ಬರಿ ತುರಿ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಇದ್ದಿದ್ದರಿಂದ ಚಪಾತಿ ಸುಟ್ಕೊಂಡು ಅದ್ರ ಮೇಲೆ ಬಾಳೆಹಣ್ಣೆಲ್ಲ ಕಟ್ ಮಾಡಿ ಹಾಕ್ಬಿಟ್ಟು, ಅದ್ರ ಮೇಲೆ ಡ್ರೈ ಫ್ರೂಟ್ಸ್ದು ಪೌಡರ್ ಹಾಕಿ, ಅದ್ರ ಮೇಲೆ ಕೊಬ್ಬರಿ ಎಲ್ಲ ಹಾಕಿ, ಅದ್ರ ಮೇಲೆ ಹನಿ ಹಾಕಿ ಅದನ್ನ ಫೋಲ್ಡ್ ಮಾಡಿ ನನ್ನ ಹಸ್ಬೆಂಡ್ಗೆ ಕೊಟ್ಟೆ. ಮತ್ತು ಇದು ಗರಿಗರಿಯಾಗಿರುತ್ತೆ, ಯಾಕಂದರೆ ತುಂಬ ಕಡಿಮೆ ಉರಿಲಿ ಬೇಯಿಸ್ಕೊಳ್ಳೋದ್ರಿಂದ ಚಪಾತಿ ಸ್ವಲ್ಪ ರಫಾಗಿ ಬರುತ್ತೆ. ಆವಾಗ ನಿಮಗೆ ತಿನ್ನೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಒಳಗೆ ಸಾಫ್ಟಾಗಿರುತ್ತೆ, ಮೇಲೆ ಗರಿಗರಿಯಾಗಿರುತ್ತೆ. ತುಂಬ ಟೇಸ್ಟಿಯಾಗಿತ್ತು. ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ, ಅದನ್ನ ಚೆನ್ನಾಗಿ ಹುರ್ಕೋತೀನಿ. ಅಂದರೆ ಇದ್ರ ಹಸಿ ಸ್ಮೆಲ್ ಅಂತ ಹೇಳ್ತಾರಲ್ಲ, ಅದು ಹೋಗೋವರೆಗೂ ಹುರ್ಕೋಬೇಕು ಅಷ್ಟೇ. ಸ್ವಲ್ಪ ಲೈಟಾಗಿ, ಅದು ಕಡಿಮೆ ಉರಿಲಿ ಹುರ್ಕೋಬೇಕು, ಜಾಸ್ತಿ ದಪ್ಪ ಉರಿಲಿ ಹುರ್ಕೊಂಡು ಸೇರಿಸಬಾರ್ದು. 2 ದಿನಗಳ ಹಿಂದೆಯೇ ಚೆನ್ನಾಗಿ ತೊಳೆದು ನೆರಳಲ್ಲಿ ಹಾರಾಕಿ ಇಟ್ಕೊಂಡಿದ್ದೆ. ಯಾವಾಗಲೂ ನವಣೆನ ತಂದ ತಕ್ಷಣ ಚೆನ್ನಾಗಿ ತೊಳೆದ್ಬಿಟ್ಟು ನೆರಳಲ್ಲಿ ಹಾರಾಕಿ ಒಣಗಿಸಿ ಇಟ್ಕೋಬೇಕು. ಇನ್ನು ಇದು ಆಗಿದೆ, ಇಷ್ಟ ಆದರೆ ಸಾಕು. ಇದನ್ನ ನಾನು ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡ್ಕೋತೀನಿ. ಇದನ್ನು ಯಾವ ರೀತಿ ಗ್ರೈಂಡ್ ಮಾಡಬೇಕು ಅಂತಂದರೆ, ಜಸ್ಟು ಆನ್ ಆ್ಯಂಡ್ ಆಫ್ ಅಷ್ಟೇ. ಆ ರೀತಿಯಾಗಿಯೇ ಒಂದು 3-5 ಬಾರಿ ಮಾಡ್ಕೋಬೇಕು, ಆಗಲೇ ಅದು ಒಂದು ಮಟ್ಟಕ್ಕೆ ತರತರಿಯಾಗಿ ಬರೋದು. ಆ ರೀತಿ 3-5 ಬಾರಿ ನೀವು ಅದನ್ನ ಮಿಕ್ಸಿ ಮಾಡ್ಕೊಂಡ್ಮೇಲೆ ನಿಮಗೆ ಅದರ ತಳದಲ್ಲಿ ಪೌಡ್ರ್ ಬರುತ್ತೆ. ಅದನ್ನ ನೀವು ಜಾಲ್ರಿ ಮಾಡ್ಕೋಬೋದು, ಆದರೆ ಹಂಗೇ ಹಾಕಿ, ಯಾಕಂದರೆ ವೇಸ್ಟ್ ಆಗುತ್ತಲ್ವ. ಆ ಪೌಡ್ರನ್ನ ನೀವು ಇನ್ನೇನಕ್ಕೂ ಯೂಸ್ ಮಾಡಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ. ಸೊ ಹಂಗಾಗಿ ಹಂಗೆ ಹಾಕಿದ್ರೆ ಏನು ತೊಂದರೆ ಇಲ್ಲ, ಉಪ್ಪಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಹಂಗಾಗಿ ನಾನು ಯಾವುದೇ ರೀತಿ ಜಾಲ್ರಿ ಮಾಡ್ಕೊಳ್ಳಿಲ್ಲ, ಹಂಗೇ ಹಾಕ್ತಾಯಿದ್ದೀನಿ. ಡೈರೆಕ್ಟ್ ಹಂಗೆ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ನಮ್ಮದು ನವಣೆ ರವೆ ರೆಡಿ ಆಯಿತು. ಇವಾಗ ಉಪ್ಪಿಟ್ಟು ಮಾಡೋದಷ್ಟೇ. ಈ ರೆಸಿಪಿ ಬಂದು ನಾನು ಮಂಗಳವಾರ ಮಾಡಿದ್ದು. ಇದು ಮಂಗಳವಾರದ ಮಾರ್ನಿಂಗ್ ಮಾಡ್ಕೊಂಡಂಥ ರೆಸಿಪಿ. ಈ ಮೊದಲು ನಾನೇನು ದೋಸೆ ತೋರಿಸ್ದೆ ಮತ್ತು ಈ ರೆಸಿಪಿ ಏನು ತೋರಿಸ್ತಾ ಇದ್ದೀನಿ, ಇದು ನನ್ನ ವೆಯ್ಟ್ ಲಾಸ್ಗೆ ಹೆಲ್ಪ್ ಆದಂಥ ರೆಸಿಪಿಗಳು, ಹಾಗಾಗಿ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್, 1/2 ಟೇಬಲ್ ಸ್ಪೂನ್ ಸಾಸಿವೆ, 1/2 ಟೇಬಲ್ ಸ್ಪೂನ್ ಜೀರಿಗೆ, 2 ಟೇಬಲ್ ಸ್ಪೂನ್ ಕಡಲೆಬೇಳೆ, ಸ್ವಲ್ಪ ಇದು ಕಲರ್ ಚೇಂಜ್ ಆಗಲಿ. ಇವಾಗ 4-5 ಹಸಿರು ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಅಂತಕ್ಕೆ. ಈ ಒಂದು ಒಗ್ಗರಣೆ ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಒಗ್ಗರಣೆ ಹಾಕಿದ್ರೇ ಬೆಸ್ಟು, ಯಾಕಂದರೆ ಸೀದೋಗ್ಬಿಟ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ಇವಾಗ ಫ್ರೆಶ್ ಆಗಿರುವಂಥ ಕರಿಬೇವಿನ ಎಲೆ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಹಿಡಿಯಷ್ಟು.
ನಾನು ವಿತೌಟ್ ಆನಿಯನ್ ವಿತೌಟ್ ಗಾರ್ಲಿಕ್ ರೆಸಿಪಿ ಮಾಡ್ತಾ ಇರೋದು. ನಿಮಗೆ ಬೇಕಂದರೆ ನೀವು ಈರುಳ್ಳಿಯನ್ನು ಸೇರಿಸ್ಕೋಬಹುದು ಈ ಹಂತದಲ್ಲಿ. 1 ಕಪ್ ನವಣೆ ರವೆಗೆ 1 ಕಪ್ ಆಗುವಷ್ಟು ಬೀನ್ಸನ್ನು ತಗೊಂಡಿದ್ದೀನಿ. ಮುಕ್ಕಾಲು ಕಪ್ ಆಗುವಷ್ಟು ಕ್ಯಾರೆಟ್ನ ತಗೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಆಲೂಗೆಡ್ಡೆ ಆಪ್ಷನಲ್, ಹಾಕೊಂಡ್ರೆ ಹಾಕೋಬೋದು, ಹಾಕೊಳ್ದೇ ಇದ್ದರೆ ತೊಂದರೆ ಇಲ್ಲ. ಟೇಸ್ಟ್ನ ಎನ್ಹಾನ್ಸ್ ಮಾಡುತ್ತೆ ಮತ್ತು ತಿನ್ನುವಾಗ ಆಲೂಗೆಡ್ಡೆ ಸಿಕ್ಕರೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ ಮಾತ್ರ ಹಾಕ್ತಾಯಿದ್ದೀನಿ. ಆದರೆ ಆಲೂಗೆಡ್ಡೆ ಕಂಪಲ್ಸರಿ ಅಲ್ಲ ಈ ರೆಸಿಪಿಯಲ್ಲಿ. ಸಾಲ್ಟ್ ರುಚಿಗೆ ತಕ್ಕಷ್ಟು ಹಾಕೋಬೇಕು ಈಗಲೇ, ಯಾಕಂದರೆ ತರಕಾರಿಗೆ ಉಪ್ಪು ಹಿಡಿಲಿ ಅಂತ. ಇವಾಗ ಇಲ್ಲಿ ನೋಡ್ಬೋದು ತರಕಾರಿ ಎಲ್ಲ ತಳ ಹಿಡಿತಾ ಇದೆ. ಈ ಹಂತದಲ್ಲಿ ನಾವು ನೀರನ್ನು ಹಾಕೋಬೇಕು. 1 ಕಪ್ ನವಣೆ ರವೆಗೆ ನಾನು ಇಲ್ಲಿ 4 ಕಪ್ಪು ನೀರು ಹಾಕೋತಾ ಇದ್ದೀನಿ. ಮುಚ್ಚಳನ ಮುಚ್ತೀನಿ, ಯಾಕಂದರೆ ನೀರು ಕುದಿ ಬರಬೇಕು ನನಗೆ ನವಣೆ ರವೆ ಹಾಕೋದಕ್ಕೆ. ಈಗ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ, ನೀವು ನೋಡ್ಬೋದು. ರುಚಿ ನೋಡಬೇಕು ಅಂದರೆ ಸಾಲ್ಟ್ ಕರೆಕ್ಟಾಗಿದೆಯಾ ಇಲ್ವಾ ಅಂತ ನಾನು ಇವಾಗ ಟೇಸ್ಟ್ ಮಾಡ್ತಾ ಇದ್ದೀನಿ. ರುಚಿ ಕಡಿಮೆ ಹಾಕಿದ್ದೀನಿ, ಇನ್ನೊಂದು ಟೇಬಲ್ ಸ್ಪೂನ್ ನಾನು ಸಾಲ್ಟ್ ಹಾಕಬೇಕು. ಚಿಟಿಕೆ ಅರಿಶಿನ ಹಾಕೋತಾ ಇದ್ದೀನಿ. ನವಣೆ ರವೆಯನ್ನು ಹಾಕೋತಾ ಇದ್ದೀನಿ. ಚೆನ್ನಾಗಿ ತಿರುಗಬೇಕು. ಕಡಿಮೆ ಉರಿಯಲ್ಲಿ ಬೇಯಿಸ್ಕೋಬೇಕು. ಈಗ ನವಣೆ ಒಂದರ್ಧ ಬೆಂದಿದೆ. ಒಂದರ್ಧ ಭಾಗ ಬೆಂದಾಗ ಅರ್ಧ ಕಪ್ ಕೊತ್ತಂಬರಿ ಸೊಪ್ಪು, ಮುಕ್ಕಾಲು ಕಪ್ ಕಾಯಿ ತುರಿ. ಕಾಯಿನ ನುಣ್ಣಗೆ ಸ್ವಲ್ಪ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ನೀವು ತುರಿದು ಬೇಕಾದರೂ ಹಾಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ. ಇನ್ನೇನು ಫೈನಲ್ ಅಂತ ಬಂದಿದೆ, ಆದರೆ ಇನ್ನೂ ಒಂದು 5 ರಿಂದ 10 ನಿಮಿಷ ಇದು ಪಂಗಬೇಕು. ಈ ಹಂತದಲ್ಲಿ ಉಪ್ಪಿಟ್ಟು ರೆಡಿಯಾಗಿದೆ. ಆದರೆ ಈ ರೀತಿಯ ಉಪ್ಪಿಟ್ಟು ನನ್ನ ಹಸ್ಬೆಂಡ್ಗೆ ಇಷ್ಟ ಆಗಲ್ಲ. ಅಂದರೆ ಈ ಥರ ಹಗಳು ಸಿಗುವಂಥದ್ದು ಇಷ್ಟ ಆಗಲ್ಲ ಅವ್ರಿಗೆ. ಸ್ವಲ್ಪ ಲೈಟಾಗಿ ತುಂಬ ಚೆನ್ನಾಗಿ ಬೆಂದಿರಬೇಕು ಮತ್ತು ಸ್ವಲ್ಪ ಗಂಜಿ ಟೈಪ್ ಇದ್ದರೆ ಇಷ್ಟ ಆಗುತ್ತೆ. ಸೊ ಹಂಗಾಗಿ ನಾನು ಎಕ್ಸ್ಟ್ರಾ ನೀರು ಹಾಕ್ತಾಯಿದ್ದೀನಿ. ನಿಮಗೆ ಗಂಜಿ ಥರ ಇರಬೇಕು ಅಂತ ಅಂದರೆ ನೀವು ಎಕ್ಸ್ಟ್ರಾ ನೀರು ಹಾಕ್ಕೊಳ್ಳಿ. ಇಲ್ಲ ನಮಗೆ ಈ ಥರನೇ ತಿನ್ನಬೇಕು ಅಂತಂದರೆ ನೀವು ಈ ಥರನೇ ತಿನ್ಬೋದು. ಸೊ ನಾನು ಆ ಟೈಪ್ ಮಾಡ್ಕೊತಾ ಇದ್ದೀನಿ. ಈ ಹಂತಕ್ಕಿದು ಆಲ್ರೆಡಿ ರೆಡಿಯಾಗಿದೆ. ಇನ್ನೊಂದು ಕಪ್ಪಷ್ಟು ಬಿಸಿ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಈ ರೀತಿ ಮಾಡೋದ್ರಿಂದ ನಿಮಗೆ ಕ್ವಾಂಟಿಟಿ ಕೂಡ ಜಾಸ್ತಿ ಆಗುತ್ತೆ. ಯಾರಿಗೆ ನವಣೆ ಅಕ್ಕಿನ ಹಕ್ಕಕ್ಕಿ ಆ ಥರ ಹಗಳು ಥರ ತಿನ್ನೋಕೆ ಇಷ್ಟ ಆಗಲ್ಲ, ಅವರು ಎಕ್ಸ್ಟ್ರಾ ನೀರನ್ನು ಈ ಹಂತದಲ್ಲಿ ಹಾಕೋಬೋದು. ಕೆಲವರು ಅಗಳು ಥರ ಇದ್ದರೆ ಇಷ್ಟಪಡ್ತಾರೆ, ಕೆಲವರು ನನ್ನ ಹಸ್ಬೆಂಡ್ ಥರದವರು ಸ್ವಲ್ಪ ಅವರು ಮೃದುವಾಗಿದ್ರೇ ಇಷ್ಟಪಡ್ತಾರೆ. ಸೊ ಹಂಗಾಗಿ ನನಗೆ ಅಗಳ ಥರ ಇದ್ದರೆ ಓಕೆ, ಬಟ್ ನನ್ನ ಹಸ್ಬೆಂಡ್ಗೆ ಇಷ್ಟ ಆಗೋದಿಲ್ಲ ಅಂಥೇಳಿ ನಾನು ಮತ್ತೆ ಈ ರೀತಿ ಮಾಡ್ತಾಯಿದ್ದೀನಿ. ಹಾಗೆ ಕೊನೆಯಲ್ಲಿ ಸ್ಟವೆಲ್ಲ ಆಫ್ ಮಾಡಾದಮೇಲೆ ನೀವು ನಿಂಬೆಹಣ್ಣನ್ನು ಇಟ್ಕೋಬೇಕು. ಅವಶ್ಯಕತೆ ಇದ್ದರೆ ಮಾತ್ರ, ನಿಮ್ಗೆ ಬೇಕಂದರೆ. ಫ್ಲೇವರ್ ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ. ಟೊಮೊಟೊ ನಾನು ಆ್ಯಡ್ ಮಾಡಿಲ್ಲ, ಅದಕ್ಕೋಸ್ಕರ ಅಷ್ಟೇ. ನೀವು ಬೇಕಂದರೆ ಟೊಮೊಟೊ ಕೂಡ ಆ್ಯಡ್ ಮಾಡ್ಬೋದು. 20 ತಾರೀಕು ಬುಧವಾರ. ಏನಿಲ್ಲ, ಇವತ್ತು ವ್ಲಾಗ್ ಮಾಡುವ ಯಾವ ಇಂಟೆನ್ಷನ್ ಇರಲಿಲ್ಲ ನನಗೆ. ನಮ್ಮ ಅಜ್ಜಿಗೆ ಹುಷಾರಿಲ್ಲ ಸ್ವಲ್ಪ, ಅದಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀನಿ ಇಲ್ಲಿ ಅಂತ ಮಾಡ್ತಾಯಿದ್ದೀನಿ. ಹತ್ತಿರದ ಆಸ್ಪತ್ರೆಗೆ ಹೋಗ್ತಾಯಿದ್ದೀನಿ.
ಬೆಳಿಗ್ಗೆ ಹೋಗಿದ್ದೆ, ಗಂಜಿಗೆ ಕೊಟ್ಬಿಟ್ಟು ಎಲ್ಲ ಕೊಟ್ಬಿಟ್ಟು ಬಂದೆ. ಚೆನ್ನಾಗಿದ್ದೀನಿ, ನಾನೇ ಹೋಗ್ತೀನಿ ಮಧ್ಯಾಹ್ನಕ್ಕೆ ಅಂತ ಹೇಳಿದ್ರು. ಅವರೇ ಹೋಗ್ತಾರೆ ಅಂದ್ಕೊಂಡು ಸುಮ್ಮನಾದ್ರು. ಈಗ ನೋಡಿದ್ರೆ ಆಗ್ತಾಯಿಲ್ಲ ತೀರಾ ಅಂತ ಹೇಳ್ತಾರೆ. ಹೋಗ್ತಾಯಿದ್ದೀನಿ. ಅವ್ರಿಗೆ ರಾತ್ರಿಯಿಂದಲೇ ಹುಷಾರಿಲ್ಲ. ನನಗೆ ಬೆಳಗ್ಗೆ ಗೊತ್ತಾಯಿತು. ಬೆಳಗ್ಗೆ ಹೋಗಿ ಮಾತಾಡಿಸ್ದೆ. ಆವಾಗ ಪರವಾಗಿಲ್ಲ, ಈಗ ಚೆನ್ನಾಗಿದ್ದೀನಿ, ಏನು ತೊಂದರೆ ಇಲ್ಲ, ನಾನೇ ಹೋಗ್ತೀನಿ ಹಾಸ್ಪಿಟಲ್ಗೆ ಅಂತ ಅಂದರು. ನನ್ನ ಜೊತೆ ಚೆನ್ನಾಗಿ ಮಾತಾಡಿದ್ರಲ್ಲ, ನಾನು ಅಂದ್ಕೊಂಡೆ ರಾತ್ರಿ ತಿಂದಿರೋದು ಡೈಜೆಷನ್ ಆಗಿಲ್ಲ, ಅದಕ್ಕೆ ಹಂಗೆ ಬೆಳಗ್ಗೆ ಆಗಿಬಿಟ್ಟಿದೆ, ಏನಿಲ್ಲ ಸರಿ ಹೋಗ್ತಾರೆ ಅಂತ ನಾನು ಅಂದ್ಕೊಂಡು ಸುಮ್ಮನಾಗ್ಬಿಟ್ಟೆ. ಆಮೇಲೆ ನಮ್ಮ ಲತಕ್ಕ ಮಧ್ಯಾಹ್ನ ಫೋನ್ ಮಾಡಿದ್ರು, ಇಲ್ಲ ತೀರಾ ಹುಷಾರಿಲ್ಲ, ಯಾಕೋ ಹುಷಾರಿಲ್ಲ ಅಂತೈತೆ ಅಮ್ಮ ಬಾ ಅಂತ. ಆಮೇಲೆ ಹೋದ್ವಿ, ಸ್ವಲ್ಪ ಸುಸ್ತಾದಂಗೆ ಕಾಣ್ತಿದ್ರು. ಇಮಿಡಿಯೇಟು ಕರ್ಕೊಂಡು ಹೊರ್ಟೋದ್ವಿ ಹತ್ರದ ಆಸ್ಪತ್ರೆಗೆ. ಅಲ್ಲಿ ಬಿ ಪಿ ಜಾಸ್ತಿ ಇದೆ ಅಂತ ಅಂದರು. ಆಮೇಲೆ ತಕ್ಷಣಕ್ಕಿಲ್ಲ, ಮಾವ ಹತ್ರ ಕರ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೀನಿ. ಈ ಥರ ಏನಾದ್ರು ವ್ಯತ್ಯಾಸ ಆದರೆ ಸುಮ್ಮನೆ ಒಬ್ಬರೇ ಇರೋದು ಸೇಫ್ ಅಲ್ಲ ಅಂತ ಹೇಳ್ಬಿಟ್ಟು 1-2 ದಿನ ಇದ್ದು ಬಾ ಅಂತ ಹೇಳ್ಬಿಟ್ಟು ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋಗ್ತಾಯಿದ್ದೀನಿ. ನಮ್ಮ ಅಜ್ಜಿಗೆ ಈ ಹೂವು, ಕೋಳಿ ಇವ್ದ್ರ ಮೇಲೇ ವ್ಯಾಮೋಹ ಜಾಸ್ತಿ. 1-2-3 ದಿನ ಮಕ್ಳ ಮನೇಲಿ ಇದ್ದು ಬರೋಣ ಅನ್ನೋದು ಏನೂ ಇಲ್ಲ. ನಾನು ಹೇಳಿ ಹೇಳಿ ಸಾಕಾಯಿತು. ಫೋನ್ ಮಾಡಿದ್ದೆ ನಮ್ಮ ಮಾವ ಅವ್ರಿಗೆ, ಕರ್ಕೊಂಡು ಬರ್ತಾಯಿದ್ದೀನಿ ಅಂತ. ಮಾಮ ಮನೆಗೆ ಬಿಟ್ಬಿಟ್ಟು ಹೋಗ್ತಾಯಿದ್ವಿ. ಇಲ್ಲಿ ಬಂದಾಗ್ಲೂ ವಾಮಿಟ್ ಎಲ್ಲ ಆಗೋಯ್ತು. ಬಿಟ್ಬಿಟ್ಟು ಅವ್ರೇನು ತೋರಿಸ್ಕೊತೀವಿ ಅಂತಂದ್ರೆ ಒಬ್ಬರು ಕೆಲಸ ಇದೆ, ಅದಕ್ಕೆ ಹೊರಡ್ತಾ ಇದ್ದೀವಿ. ಹಂಗೆ ಸ್ವಲ್ಪ ಏರ್ಗಿರು ಮುಗಿಸ್ಕೊಂಡು ಬಿಟ್ಬಿಟ್ಟು ನಾವು ಬೇಗ ವಾಪಸ್ ಮನೆಗೆ ಬರೋಣ ಅಂತ ಬರ್ತಾಯಿದ್ದೀವಿ. ನಮ್ಮ ಮಾವ ನಮ್ಮ ಅತ್ತೆ ಎಲ್ಲರೂ ಇದ್ದಾರೆ, ನೋಡ್ಕೋತಾರೆ, ಏನು ತೊಂದರೆ ಇಲ್ಲ. ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ನಾವು ಹಂಗಾಗಿ ಏನೂ ಹೋಗಲಿಲ್ಲ. ಬರ್ತಾ ನಮಗೂ ಸುಸ್ತಾದಂಗೆ ಆಗೋಯಿತು ಅವ್ರು ನೋಡಿಬಿಟ್ಟು. ಅದಕ್ಕೋಸ್ಕರ ಒಂದು ಕಬ್ನಲ್ಲಿ ಕುಡ್ಕೊಂಡು ಹೋಗ್ತಾಯಿದ್ದೀವಿ ಮನೆ ಕಡೆ. ನಮ್ಮ ಅಜ್ಜಿ ತುಂಬ ಸ್ಟ್ರಾಂಗು. ಅವರು ಎಷ್ಟೇ ಸುಸ್ತಾದ್ರೂ ಅವರು ಸುಸ್ತಾಗಿದೆ ಅಂತ ತೋರಿಸ್ಕೊಳ್ಳಲ್ಲ. ತುಂಬ ಸ್ಟ್ರಾಂಗಾಗಿರ್ತಾರೆ. ರಾತ್ರಿ ಎಲ್ಲ ಪ್ರಾಬ್ಲಮ್ ಆಗಿದೆ ಅವ್ರಿಗೆ, ಆದ್ರೂ ಎದ್ದು ಅದು ಇದು ಕೆಲಸ ಮಾಡ್ತಾನೇ ಇದ್ದರು. ಹಂಗಾಗಿನೇ ನಾನು ಮೋಸ ಹೋದೆ ಅಲ್ಲಿ, ಚೆನ್ನಾಗಿದ್ದಾರೆ ಅಂತ. ಇನ್ನು ಮಾರನೇ ದಿನಕ್ಕೆ ನಾವು ಡಿಮಾರ್ಟ್ಗೆ ಹೋಗಿದ್ವಿ. ಡಿಮಾರ್ಟ್ಗೆ ಹೋಗುವ ಪ್ಲ್ಯಾನೇ ಇರಲಿಲ್ಲ. ಪಾಂಡವಪುರಕ್ಕೆ ಹೋಗೋಣ ಶಾಪಿಂಗ್ಗೆ ಅಂತ ಅಂದ್ಕೊಂಡ್ವಿ. ಶಾಪಿಂಗ್ ಅಂತ ಏನಿಲ್ಲ, ಮನೇಲಿ ಏನೂ ಇರಲಿಲ್ಲ ದಿನಸಿ ಸಾಮಾನು ಅಂತ. ತುಂಬ ದಿನ ಆಗಿತ್ತು, ಸುಮಾರು 3 ತಿಂಗಳಿಗೋ 6 ತಿಂಗಳಿಗೋ ನಾವು ದಿನಸಿ ತೊಗೊಂಡು ಬರೋದು. ನಾವು ಇರೋದೇ ಇಬ್ಬರಾಗಿರೋದ್ರಿಂದ ತುಂಬ ಮ್ಯಾನೇಜ್ ಆಗುತ್ತೆ. ಹಂಗಾಗಿ ಒಂದು ಸಾರಿ ತೊಗೊಂಡು ಬಂದುಬಿಡೋಣ ಅಂತ ಹೇಳಿ ಡಿಮಾರ್ಟ್ಗೆ ಹೋಗಿ ಪರ್ಚೇಸ್ ಮಾಡ್ತಾಯಿದ್ವಿ. ಸ್ಟೀಲ್ದು ನನಗೆ ಕಾಫಿ ಮಾಡೋಕ್ಕೆ ಒಂದು ಅಪ್ಲಯನ್ಸಸ್ ಬೇಕಿತ್ತು. ಹುಡುಕ್ತಾನೇ ಇದ್ದೆ, ಸುಮಾರು ಕಡೆ ಸಿಗ್ತಾ ಇರಲಿಲ್ಲ. ಇದೊಂದು ಸಿಕ್ತು. ಇದು ತುಂಬ ಚಿಕ್ಕದು ಅನ್ನಿಸ್ತು, ಆದರೆ ಸದ್ಯಕ್ಕೆ ಇರಲಿ ಅಂತೇಳ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಶಾಪಿಂಗ್ ಮಾಡಿಕೊಂಡು ನಾವು ಹಾಗೆ ಹಣ್ಣು ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಅದನ್ನು ನಾನು ಸುಮ್ಮನೆ ಒಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಷ್ಟೇ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.